ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದು ನಾನೇ ಅಂತ ಸಿದ್ದರಾಮಯ್ಯನವರು ಮಾತು ಹೇಳಿದ್ರು. ಆ ಸಂದರ್ಭದಲ್ಲಿ ಪರಮೇಶ್ವರ್ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೌದು, ಸಿದ್ದರಾಮಯ್ಯ ಮಾಡಿದ್ದು ಹೌದು, ಪರಮೇಶ್ವರ್ ಸಿಎಂ ಮಾಡಿದ್ದು ನಾನೇ ಅಂತ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳೋದ್ರಲ್ಲಿ ಸತ್ಯ ಇದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ನನಗೂ ಸಿದ್ದರಾಮಯ್ಯ ಈ ಮಾತನ್ನ ಹೇಳಿದ್ರು ಅಂತ ಹೇಳ್ತಾ ಇದ್ರು. ನನಗೆ ಸಿಎಂ ಸ್ಥಾನ ನೀಡುವಂತೆಯೂ ಕೂಡ ಹೇಳಿದ್ರು ಸಿದ್ದರಾಮಯ್ಯನವರು. ಹೈಕಮಾಂಡ್ ಸಿದ್ದರಾಮಯ್ಯ ಮಾತು ಕೇಳಲಿಲ್ಲ ಆ ಸಂದರ್ಭದಲ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಹೇಳಿದ್ರು ಅಂತ ಕೇಳಿ. ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ಕಾಗಲ್ಲ ಅದನ್ನ. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ, ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಒಳಗಡೆ ಏನ್ ನಡೆದಿದೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಒಂದಂತೂ ನಿಜ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರನ ಅಂತ ಹೇಳಿ ನಾನು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರ್ಗೆ ಅಂತ ಹೇಳಿದ್ದೀನಿ ಅಂತ ಹೇಳಿ ನಮಗೆಲ್ಲ ಹೇಳಿದ್ರು. ಅದನ್ನ ಹೈಕಮಾಂಡ್ನವರು ಕನ್ಸಿಡರ್ ಮಾಡಲಿಲ್ಲ. ಆದರೆ ಉಪಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಅವರು ಬಹಳಷ್ಟು ಜನ ಮಾಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರಲ್ಲಿ 1-2 ಮಾಡಬಹುದು ಹಾಗೆ ಅಂತೇಳಿ ಚರ್ಚೆ ಆಗ್ತಾ ಇದ್ದಿದ್ದು ನನಗೆ ಗೊತ್ತಿದ್ದದ್ದು. ಆ ಒಳಗಡೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ಇಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದ್ರು. ನಾನು ಹೇಳಿದ್ದೇನೆ, ಒಂದೇ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅನ್ಕೊಳ್ತೀನಿ. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದು ನಾನೇ ಅಂತ ಸಿದ್ದರಾಮಯ್ಯನವರು ಮಾತು ಹೇಳಿದ್ರು. ಆ ಸಂದರ್ಭದಲ್ಲಿ ಪರಮೇಶ್ವರ್ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೌದು, ಸಿದ್ದರಾಮಯ್ಯ ಮಾಡಿದ್ದು ಹೌದು, ಪರಮೇಶ್ವರ್ ಸಿಎಂ ಮಾಡಿದ್ದು ನಾನೇ ಅಂತ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳೋದ್ರಲ್ಲಿ ಸತ್ಯ ಇದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ನನಗೂ ಸಿದ್ದರಾಮಯ್ಯ ಈ ಮಾತನ್ನ ಹೇಳಿದ್ರು ಅಂತ ಹೇಳ್ತಾ ಇದ್ರು. ನನಗೆ ಸಿಎಂ ಸ್ಥಾನ ನೀಡುವಂತೆಯೂ ಕೂಡ ಹೇಳಿದ್ರು ಸಿದ್ದರಾಮಯ್ಯನವರು. ಹೈಕಮಾಂಡ್ ಸಿದ್ದರಾಮಯ್ಯ ಮಾತು ಕೇಳಲಿಲ್ಲ ಆ ಸಂದರ್ಭದಲ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಹೇಳಿದ್ರು ಅಂತ ಕೇಳಿ. ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ಕಾಗಲ್ಲ ಅದನ್ನ. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ, ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಒಳಗಡೆ ಏನ್ ನಡೆದಿದೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಒಂದಂತೂ ನಿಜ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರನ ಅಂತ ಹೇಳಿ ನಾನು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರ್ಗೆ ಅಂತ ಹೇಳಿದ್ದೀನಿ ಅಂತ ಹೇಳಿ ನಮಗೆಲ್ಲ ಹೇಳಿದ್ರು. ಅದನ್ನ ಹೈಕಮಾಂಡ್ನವರು ಕನ್ಸಿಡರ್ ಮಾಡಲಿಲ್ಲ. ಆದರೆ ಉಪಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಅವರು ಬಹಳಷ್ಟು ಜನ ಮಾಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರಲ್ಲಿ 1-2 ಮಾಡಬಹುದು ಹಾಗೆ ಅಂತೇಳಿ ಚರ್ಚೆ ಆಗ್ತಾ ಇದ್ದಿದ್ದು ನನಗೆ ಗೊತ್ತಿದ್ದದ್ದು. ಆ ಒಳಗಡೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ಇಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದ್ರು. ನಾನು ಹೇಳಿದ್ದೇನೆ, ಒಂದೇ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅನ್ಕೊಳ್ತೀನಿ.